ಅರುಣಾನುರಾಗದ 28ನೇ ಸಂಚಿಕೆಯನ್ನು ನಾವೀಗಾಗಲೇ ನೋಡಿದ್ವಿ. 29ನೇ ಸಂಚಿಕೆಯನ್ನು ಶುರು ಮಾಡೋಣ ಬನ್ನಿ. ಭಾವನೆಗಳೇ ಹಾಗೆ, ಎಷ್ಟೇ ಮುಚ್ಚಿಡೋಕೆ ಪ್ರಯತ್ನ ಪಟ್ಟರೂ ವರ್ಷದ ಮೊದಲ ಹನಿ ಭೂಮಿಗೆ ಬಿದ್ದಾಗ ಹೊಮ್ಮುವ ಮಣ್ಣಿನ ಗಮಲಿನ ಹಾಗೆ ಹಿತವಾಗಿ ಹೊರಹೊಮ್ಮಿ ವಾತಾವರಣಕ್ಕೆಲ್ಲ ಪಸರಿಸುವಂತೆ ಅರುಣಳ ಮನಸ್ಸಿನಲ್ಲಿರುವ ಸೂರ್ಯನ ಮೇಲಿನ ಭಾವನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ವು. ಮನಸ್ಸಿನಾಳದಲ್ಲಿ ಸಾವಿರ ಪ್ರಶ್ನೆಗಳು, ಸಾವಿರ ಗೊಂದಲಗಳು. ಯಾರಿವನು? ಯಾಕಿಷ್ಟು ಕಾಡ್ತಾ ಇದ್ದಾನೆ? ಸ್ನೇಹಿತನ, ಪ್ರೇಮಿನ, ಸಂಬಂಧಿಯ? ನಮ್ಮ ರಿಲೇಷನ್ಗೆ ಏನಂತ ಹೆಸರು? ಕಾಳಜಿ ಮಾಡ್ತಾನೆ, ಗೌರವ ಕೊಡ್ತಾನೆ, ಪ್ರೀತಿ ತೋರಿಸ್ತಾನೆ, ನಮ್ಮವರೇ ಅಂತಾನೆ. ಪ್ರೀತಿಯಿಂದ ದಿನದಿಂದ ದಿನಕ್ಕೆ ಮನಸ್ಸನ್ನು ಆವರಿಸ್ಕೊಳ್ತಾ ಇದ್ದಾನೆ. ಒಟ್ಟಿನಲ್ಲಿ ಸೂರ್ಯ ಇದ್ದರೆ ಈ ಅರುಣ ಖುಷಿಯಾಗಿರ್ತಾಳೆ. ಯಾವತ್ತೂ ಯಾರ ಬಗ್ಗೆನೂ ಇಷ್ಟು ಯೋಚನೆ ಮಾಡದ ನಾನು ದಿನ ದಿನ ಸೂರ್ಯನ ನೆನಪಿನಿಂದ ಆಚೆನೇ ಬರೋಕ್ಕಾಗ್ತಿಲ್ಲ. ಬಹುಶಃ ಇದರಿಂದ ಆಚೆ ಬರೋಕ್ಕೂ ಸಾಧ್ಯವಿಲ್ಲದಷ್ಟು ಸೂರ್ಯ ನನ್ನೊಳಗೆ ಬೆರೆತು ಹೋಗಿದ್ದಾನೆ ಅನಿಸುತ್ತೆ. ನಿನ್ನ ಮೊದಲು ಕಂಡಾಗ ಮುಂಜಾನೆಯೋ ಮುಸ್ಸಂಜೆಯೋ ತಿಳಿದಿಲ್ಲ. ನಿನ್ನ ಕಂಡಾಗಲೇ ಹೃದಯ ಜಾರಿದ್ದು, ಮನಸ್ಸು ಮಗುವಾಗಿ ನಿನ್ನನ್ನೇ ಬೇಡಿದ್ದು. ನಿನ್ನ ನೆನಪು ಕಾಡೋದು ಸ್ನೇಹದಿಂದಲೋ ಪ್ರೀತಿಯಿಂದಲೋ ನೆನಪಿಲ್ಲ. ನಿನ್ನ ನೆನಪೇ ಕನಸ ಕದ್ದಿದ್ದು. ನಿನ್ನ ಒಲವು ಬರೀ ಕನಸೋ ಕಲ್ಪನೆಯೋ ಸುಳಿವಿಲ್ಲ. ನಿನ್ನ ಒಲವಿಂದನೇ ಮಾತು ಮೂಡಿದ್ದು. ಹೀಗೆ ಹಿರುಳಪ್ಪಿದ ರಾತ್ರಿಗಳೆಲ್ಲ ಕರಗಿ ಹಗಲು ಹರಿದು ಬರುತ್ತಲೇ ಇದೆ. ಇಡೀ ಇರುಳೆಲ್ಲ ನಿನ್ನದೇ ಬರುವಿಕೆಯ ಬಗೆಗೆ ಅಗಾಧ ಕನಸುಗಳ ಎಣೆಯುತ್ತಲೇ ಇದೆ. ಎಣೆಯುವ ಕನಸುಗಳಿಗೆಲ್ಲ ನೀನೇ ವಾರಸುದಾರ. ಜೊತೆಗೆ ನನಗೂ ಎಂಬುದ ಮರೆತು ಬಿಟ್ಟಿಯಾ? ಹಗಲುಗಳೆಲ್ಲ ಇರುವ ಇಲ್ಲದ ಗೊಡ್ಡು ನೆಪಗಳೊಡ್ಡಿ ನಿನ್ನ ನೆನಪುಗಳನ್ನು ಒಲ್ಲದ ಮನಸ್ಸಲ್ಲೇ ದೂರ ಮಾಡಿಕೊಳ್ಳೋ ಈ ಮನಸ್ಸು ಇರುಳಲ್ಲಂತೂ ಯಾವ ಇಲ್ಲಸಲ್ಲದ ವಿಚಾರಗಳಿಗೂ ಅಡಿ ಮಾಡಿಕೊಡದೆ ನಿನ್ನದೇ ನೆನಪುಗಳ ಜಾತ್ರೆ ನಡೆಸಿಬಿಡುತ್ತೆ ಕಣೋ ಚೆಲ್ವಾ. ಸಾಕಾಯಿತು ಈ ನೆನಪುಗಳ ಯಾತ್ರೆಯಲ್ಲ. ಇನ್ನಾದರೂ ಬಂದಪ್ಪಿ ಬಿಡೋ ಈ ಬದುಕ. ಎದೆಯಲ್ಲಿ ಕೆಂಡಾಮಂಡಲವಾಗಿರೋ ನೋವುಗಳೆಲ್ಲವ ದೂರ ತಳ್ಳಿ ನಿನ್ನೆದೆಗೊರಗಿ ಯಾವುದೇ ಗೊಡವೆಗಳಿಲ್ಲದೆ ಮಗುವಾಗಿ ಬಿಡುವೆ, ನಿನ್ನ ನಗುವಾಗಿ ಬಿಡುವೆ. ಮನಸ್ಸಲ್ಲಿ ಅನುರಾಗ ಹುಟ್ಟಿದರೆ ಕವಿಗಳಾಗ್ಬಿಡ್ತೀರಾ ಅಂತ ಪೂಜಾಗೆ ಯಾವಾಗಲೂ ರೇಗಿಸ್ತಿದ್ದೆ. ಈಗ ನಾನೇ ಸಂಪೂರ್ಣ ಬದಲಾಗಿದ್ದೀನಿ. ಇದಕ್ಕೆಲ್ಲ ಕಾರಣ ನೀನೇ ಕಣೋ ಜಗಳಗಂಟ. ನಿನ್ನಿಂದ ನಿನ್ನ ಸೆಳೆತದಿಂದ ಕಳಚಿಕೊಂಡು ಹಾರಿ ಹೋಗಲು ಬಿಕನಾಸಿ ಮನಸ್ಸಿಗೆ ಈಗ ರೆಕ್ಕೆಗಳಿಲ್ಲಿವೆ. ಅವುಗಳಾಗಲೇ ನಿನ್ನ ಉಸಿರ ಸುಳಿಯಲ್ಲಿ ಸಿಕ್ಕಿ ಸತ್ತಿವೆ ಅಲ್ವಾ? ಮೊದಲು ಈ ಬದಲಾವಣೆಯನ್ನು ಪೂಜಾ ಗಮನಿಸಿ ರೇಗಿಸೋ ಅಷ್ಟರಲ್ಲಿ ನಾನೇ ಅವಳಿಗೆಲ್ಲ ಹೇಳಿಬಿಡಬೇಕು. ಯಾಕೋ ಇವತ್ತು ಮನಸ್ಸಿನ ತುಂಬ ಕಸಿವಿಸಿ, ಒಂಥರ ದುಗುಡ, ನಿದ್ದೆನೇ ಕಣ್ಣಿಗತ್ತಲಿಲ್ಲ. ಯಾಕೀಗಾಗ್ತಿದೆ? ಸೂರ್ಯ ಇವತ್ತು ಯಾಕೋ ತುಂಬ ನೆನಪಾಗ್ತಿದ್ದಾನೆ. 1 ವಾರದ ಮೇಲಾಯಿತು ನೋಡಿ. ಆಸಾಮಿ ಗಾಡಿ ತೊಗೊಂಡು ಹೋದವನು ಪತ್ತೆನೇ ಇಲ್ಲ. ಫೋನ್ ಆದರೂ ಮಾಡೋಣ ಅಂದರೆ ಒಂದು ನಂಬರ್ ಕೂಡ ಕೊಟ್ಟಿಲ್ಲ. ಅವನನ್ನು ನೋಡಬೇಕು, ಮಾತಾಡಬೇಕು ಅಂತ ಮನಸ್ಸು ತುಂಬ ಚಡ್ಪಡಿಸ್ತಿದೆ. ಅಥವಾ ಅವನಿಗೇನಾದರೂ ಅಪಾಯ ಆಗಿದೆಯಾ? ಇಲ್ಲ, ಸೂರ್ಯನ ನೋಡಿದರೆ ಎಂಥ ಅಪಾಯ ಕೂಡ ದೂರ ಆಗತ್ತೆ. ಆದರೆ ಯಾಕೆ ಅವನಿಷ್ಟು ನೆನಪಾಗ್ತಿದ್ದಾನೆ? ನನ್ನಲ್ಲಿ ಆಗ್ತಾ ಇರೋ ಭಾವನೆಗಳ ಏರಿಳಿತ ಅವನಲ್ಲೂ ಆಗುತ್ತಾ? ಅಥವಾ ನಾನು ಮಾತ್ರ ಹುಚ್ಚಿ ಥರ ಏನೇನೋ ಕಲ್ಪನೆ ಮಾಡಿಕೊಂಡು ವಾಸ್ತವ ಮರೆತು ಕಲ್ಪನೆಯಲ್ಲಿದ್ದೀನ? ನನಗೂ ಗರ್ವ ಇತ್ತು, ನಾನು ಯಾವುದೇ ಭಾವನೆಗಳ ಅಲೆಗಳ ಸುಳಿಗೆ ಸಿಲುಕಲಾರದವಳು ಅಂತ. ಆದರೆ ಈ ಜಗಳಗಂಟ ಬಂದು ನನ್ನ ಪೂರ್ತಿಯಾಗಿ ಬದಲಿಸಿಬಿಟ್ಟ. ಬೆಳಗ್ಗೆ ರಾಜೇಶ್ ಕಡೆಯಿಂದ ಫೋನ್ ಮಾಡಿಸಿ ಸೂರ್ಯನ ಭೇಟಿ ಮಾಡಬೇಕು. ಒಂದು ಸರಿ ನೋಡಿ ಮಾತಾಡಬೇಕು. ಇಲ್ಲಾಂದರೆ ದಿನ ರಾತ್ರಿ ಹೀಗೆ ನಿದ್ದೆ ಕೆಡಬೇಕಾಗತ್ತೆ. ನನಗೆ ನನ್ನದೇ ಆದ ಜವಾಬ್ದಾರಿಗಳಿದ್ದಾವೆ. ಅದನ್ನೆಲ್ಲ ನಿಭಾಯಿಸೋಕೆ ಸೂರ್ಯ ಶಕ್ತಿಯಾಗಿ ನನ್ನ ಜೊತೆ ನಿಲ್ತಾನೆ ಅನ್ನೋ ಭರವಸೆ ನನಗಿದೆ. ಒಟ್ಟಿನಲ್ಲಿ ನಾನು ಅವನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಿದ್ದೆ ಬಾರದೆ ಒಬ್ಬಳೇ ಮಾತಾಡ್ತಾ ಕೂತಿದ್ದವಳಿಗೆ ತಂಗಿ ವರುಣ, ಅಕ್ಕ ಏನಾಯ್ತೆ ಒಬ್ಬೊಬ್ಬಳೇ ಮಾತಾಡ್ತಾ ಇದೆಯಾ? ಹುಷಾರಾಗಿದೆಯಾ ತಾನೇ? ಜ್ವರ ಏನಾದರೂ ಬಂದಿದೆಯಾ? ನಿದ್ದೆ ಮಾಡು ಅಕ್ಕ ಎಂದಳು. ಹೂವರು ಒಂಥರ ಜ್ವರನೇ, ಆದರೆ ಕಣ್ಣಿಗೆ ಸ್ಪರ್ಶಕ್ಕೆ ನಿಲುಕದ ಜ್ವರ. ಏನು? ಕಣ್ಣಿಗೆ ಸ್ಪರ್ಶಕ್ಕೆ ನಿಲುಕದ ಜ್ವರನ? ಅದ್ಯಾವುದಕ್ಕ? ನಿಮಗೇನೋ ಆಗಿದೆ. ಒಳ್ಳೆ ಸಾಹಿತಿ ಥರ ಮಾತಾಡ್ತಿದ್ಯಾ. ಇತ್ತೀಚೆಗೆ ಕೆಲಸ ಬಿಟ್ಟು ಕವನ ಕವಿತೆ ಗೀಚ್ತಾ ಇದೆಯಾ? ನೀನು ನೋಡಿದ್ರೆ ನಾರ್ಮಲ್ ಆಗಿರೋಳು
ಥರ ಕಾಣಿಸ್ತಿಲ್ಲ. ಮೊದಲು ಕೆಲಸ ಬಿಟ್ಟರೆ ಇನ್ನೇನು ಯೋಚನೆ ಮಾಡ್ದವಳೆ ಅಲ್ಲ ನೀನು. ಈಗ ಕೆಲಸದ ಕಡೆ ಗಮನನೇ ಕೊಡ್ತಿಲ್ಲ. ಇರು, ಪೂಜಾಕ್ಕನ ಕೇಳಿದ್ರೆ ಹೇಳ್ತಾರೆ ನಿಂಗೇನಾಗಿದೆ ಅಂತ. ಅಥವಾ ಡಾಕ್ಟ್ರ್ ಹತ್ರ ಹೋಗೋಣ ಅಕ್ಕ, ಮೆಂಟಲಿ ಸ್ಟ್ರೆಸ್ ಆಗಿದೆ ಅನಿಸುತ್ತೆ ನಿನಗೆ. ಅಯ್ಯ ಮರಿ ರಾಕ್ಷಸಿ, ಒಟ್ನಲ್ಲಿ ನನ್ನ ಹುಚ್ಚಿ ಮಾಡಿಬಿಟ್ಟೆ ನೀನು. ನನಗೇನೂ ಆಗಿಲ್ಲ, ಕೆಲಸ ಶುರು ಆಗಿದೆ ಅಷ್ಟೆ, ಇನ್ನೂ ಗ್ರೌಂಡ್ ವರ್ಕ್ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ಈಗ ಕೆಲಸ ಕಡಿಮೆ. ನನಗೇನೂ ಆಗಿಲ್ಲ, ಯಾಕೋ ನಿದ್ದೆ ಬರ್ತಿರಲಿಲ್ಲ, ಅಷ್ಟೆ. ಅದಕ್ಕೆ ಏನೋ ಕವನ ನೆನಪಾಗಿದ್ದನ್ನು ಗೀಚ್ತಿದ್ದೆ. ಯಾಕೆ ಸಾಹಿತಿಗಳು ಮಾತ್ರ ಕತೆ ಕವನ ಬರಿಬೇಕಾ? ನಮ್ಮಂಥ ನಾರ್ಮಲ್ ಆಗಿರೋರು ಕವನ ಬರಿಬಾರ್ದು? ಏನು ಲಾಜಿಕ್ ಮಾತಾಡ್ತೀಯ ತಾಯಿ? ಮಲ್ಕೋ, ನಾನು ಮಲ್ಕೋತೀನಿ. ಅರುಣ ಮೇಡಮ್, ಟೈಮ್ ನೋಡಿ 4:15. ಇನ್ನೆಲ್ಲಿ ಮಲ್ಗೋದು? ನಂಗೆ ಓದ್ಕೊಳ್ಳೋದಿದೆ. ನಾನು ಫ್ರೆಶ್ ಆಗಿ ಬಂದು ಓದ್ಕೋತೀನಿ. ನೀನು ಮಲ್ಕೋ. ಗುಡ್ ನೈಟ್. ಅಲ್ಲಲ್ಲ, ಗುಡ್ ಮಾರ್ನಿಂಗ್. ಇನ್ನು ಅರ್ಧ ಗಂಟೆ ಅಮ್ಮ ಲಕ್ಷ್ಮೀ ಮಾತೆ ಬಂದು ಎಬ್ಬಿಸ್ತಾರೆ. ಅಲ್ಲಿವರೆಗೂ ಸಖತ್ತಾಗಿ ನಿದ್ದೆ ಮಾಡು ಎಂದಳು ನಗುತ್ತಾ, ಕೆದರಿದ್ದ ಕೂದಲನ್ನು ಒಟ್ಟು ಮಾಡಿ ಬ್ಯಾಂಡ್ ತೊಡಿಸುತ್ತಾ. ಸರಿ, ಅಮ್ಮ ಬಂದರೆ ಅಕ್ಕನ್ನ 6 ಗಂಟೆಗೆ ಎಬ್ಬಿಸ್ಬೇಕಂತೆ ಅಂತ ಹೇಳು. ನನ್ನ ಮುದ್ದು ತಂಗಿ ಅಲ್ವಾ ಎನ್ನುತ್ತಾ ಪೂಸಿ ಹೊಡೆಯುತ್ತಾ ಹೇಳಿದಳು ಅರುಣ. ಸರಿ, ನನ್ನ ಮುದ್ದು ರಾಕ್ಷಸಿ ಅಕ್ಕ, ಹೇಳ್ತೀನಿ. ಆರಾಮಾಗಿ ಮಲ್ಕೋ. ರಾತ್ರಿಯಿಂದ ಎದ್ದು ಕೂತಿದ್ಯಾ, ಅದೇನು ಯೋಚನೆ ಮಾಡ್ತಿದ್ಯೋ ಏನೋ. ಮಲ್ಗು 1 ಗಂಟೆ ಆರಾಮಾಗಿ ಎನ್ನುತ್ತಾ ವಾಶ್ರೂಮ್ ಕಡೆ ನಡೆದಳು ವರುಣ. ಈ ಜಗಳ ಗಂಟ ನನ್ನ ನಿದ್ದೆನೇ ಹಾಳು ಮಾಡಿದ್ದಾನೆ, ಸಿಕ್ಕಿದ್ರೆ 4 ತಟ್ಟಬೇಕು ಎಂದು ಮನಸ್ಸಲ್ಲಿ ಹೇಳ್ಕೊಳ್ಳುತ್ತಾ ಮಲಗಿದಳು ಅರುಣ. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಧನ್ಯವಾದಗಳು.